ಹಲೋ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಸುತ್ತೂರು ಜಾತ್ರೆ ಚಲಾಕತಿ ವರ್ಷ ಬರ್ರಿ ನೋಡಬಹುದು ದೇವಸ್ಥಾನದ ಸುತ್ತ ಎಷ್ಟು ಜನ ಸೇರಿದೆ. ಸುತ್ತೂರಿನ ತೇರು 5ನೇ ವರ್ಷ ಚಲ್ತಿ ನೋಡ್ರಿ ನಾವು 5ನೇ ವರ್ಷ. ಎಷ್ಟು ಮಂದಿ ಬಂದಿದ್ದೀರಿ? ಎಂಟು ಮಂದಿ ಬರ್ತೀವಿ, 10 ಮಂದಿ ಬರ್ತೀವಿ, 14 ಮಂದಿ ಬರ್ತೀವಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಜಾತ್ರೆ ಬಗ್ಗೆ? ನೀವೇ ನೋಡಿರಂಗೆ ಎಷ್ಟು ನಮ್ಮ ಈ ಸಾರಿ ಒಂದು 25ರಿಂದ 30 ಲಕ್ಷ ಜನ ಸೇರುವಂತಹ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಜಾಸ್ತಿ ತುಂಬಾ ವಿಜೃಂಭಣೆ ನಡೀತದೆ. ಇವತ್ತಿಂದ ಸ್ಟಾರ್ಟ್ ಆಗ್ತದೆ. ಸರ್ ಏನೇನ್ ಮಾಡ್ತಾವ್ರೆ ಜಾತ್ರೆಯಲ್ಲಿ? ಜಾತ್ರೆಯಲ್ಲಿ ಕೃಷಿ ಮೇಳ ಇದೆ. ನೀವೇನ್ ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದೀರಿ? ನಾವು ಸಂಪ್ರದಾಯ ಪದ ಎಷ್ಟು ಮಂದಿ ಬಂದಿದ್ದೀರಿ? 1 ತಾರೀಕು 27 ಜನ. ಇವರೇ ಬರ್ತದೆ ಸರ್. ಇದು ಹಸುಗಳು ಕರೆಯಕ್ಕೆ ಒಂದ್ ಸ್ವಲ್ಪ ಕಡಿಮೆ ಹಾಲು ಇಳುವರಿ ಕಡಿಮೆ ಆಯ್ತು. ಹಾಲು ಇಳುವರಿ ಕಡಿಮೆ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ಎಲ್ಲಿದ್ದೇವಪ್ಪ ಅಂದ್ರೆ ನೋಡಿ, ಬೋರ್ಡ್ ನೋಡ್ಬೋದು, ಸುತ್ತೂರು ಜಾತ್ರೆ ನೋಡಿ. ಬನ್ನಿ, ಇವಾಗ ಸುತ್ತೂರು ಜಾತ್ರೆಯಲ್ಲಿ ಏನೇನಿದೆ ವಿಶೇಷ ಇವತ್ತಂತ ತೋರಿಸ್ತೀನಿ, ಹೇಗೆ ನಡೀತಿದೆ ಪ್ರಿಪ್ರೇಷನ್ ಅಂತ. ಬನ್ನಿ ಮುಂದೆ ಹೋಗೋಣ. ನೋಡ್ಬೋದು ಇವಾಗ ಈ ಕಡೆ ಯಾವ ರೀತಿ ಪ್ರಿಪ್ರೇಷನ್ ನಡೀತಿದೆ ಅಂತ ನೋಡಿ. ಜಾತ್ರೆ ಇದು ಎಂಟ್ರೆನ್ಸ್ ಬೋರ್ಡು. ಈ ಕಡೆ ಮಠ ಇರ್ಬೋದು. ನೋಡ್ಬೋದು ದೇವಸ್ಥಾನದ ಸುತ್ತ ಎಷ್ಟು ಜನ ಸೇರಿದೆ. ಸುತ್ತೂರಿನ ತೇರು ಹೇಗೆ ರೆಡಿಯಾಗಿ ನಿಂತಿದೆ ಅಂತ ನೋಡ್ಬೋದು ನೀವು ಇವಾಗ ನೋಡಿ. ಸುತ್ತ ಜನ ಸಾಗರ. ಮೊದಲನೇ ದಿನನೇ ಎಷ್ಟಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ? ನೋಡ್ಬೋದು ಇವಾಗ. ನಾವು ರಾಮದುರ್ಗ ತಾಲೂಕು ಮುಜೇನೂರು. ಯಾವತ್ತು ಬಂದಿರೋದು? ನಾವು ನಿನ್ನೆ ಬಂದ್ರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಜಾತ್ರೆಗೆ? ಮೂರಕ್ಕೆ ಬಂದು ಇಳಿದ್ವಿ. ಈಗ ಇವತ್ತು ಬೆಳಗ್ಗೆ ಜಾತ್ರೆ ಬಗ್ಗೆ ಏನ್ ಅನಿಸ್ತದೆ? ಭಾರಿ ರೀ. ಇಂಥ ಜಾತ್ರೆ ಎಲ್ಲಿ ಹೌದ್ರಿ. ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಈಗ 5ನೇ ವರ್ಷ ಚಲ್ತಿ ನೋಡ್ರಿ ನಾವು 5ನೇ ವರ್ಷ. ಎಷ್ಟು ಮಂದಿ ಬಂದಿದ್ದೀರಿ? ನಾವು 8 ಮಂದಿ ಬರ್ತೀವಿ, 10 ಮಂದಿ ಬರ್ತೀವಿ, 14 ಮಂದಿ ಬರ್ತೀವಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಜಾತ್ರೆ ಬಗ್ಗೆ? ಭಜನದ ನಾವು ಕಾರ್ಯಕ್ರಮ ಮಾಡ್ತೀವಿ. ಜಾತ್ರೆ ಹಿಂಗ ಈ ಜಾತ್ರೆ ಹೆಚ್ಚತ್ರಿ. ಇದ ಸಿರ್ಸಲ್ತಿಕ್ಕಿಂತ ಹೆಚ್ಚತ್ರಿ. ಯಾಕಂದ್ರ ಇದು ಊಟದ ನಮ್ಗ ಈಗ ಪ್ರಸಾದ ಮಾಡುದು ನಮ್ಗೆ ಇಷ್ಟ ಆಗೈತಿ ನೋಡ್ರಿ. ಆದಷ್ಟು ಮಂದಿಗೆ ಅನ್ನ ಹಾಕೋದು ಅಂದ್ರೆ ದೊಡ್ಡದ್ರಿ ಅಂತ. ಮತ್ತೆ ಈಗ ಇಷ್ಟ ಮಂದಿಗೆ ಕೋಲಿ ಕೊಡುದು, ನಮ್ ತಂಡಾಸದ್ದು ನೀರಿಂದು ಇದೇನೈತಿ ನೋಡ್ರಿ, ನಮ್ಗ ಅನುಕೂಲ ಆಗೈತಿ ನೋಡ್ರಿ. ಭಾಳ ಅನುಕೂಲ ಆಗೈತಿ. ಹಾ, ಇದನ್ನ ಕಾಯಂ ಬರುವಂಗ ನಮ್ಗೆ ಒಟ್ಟು ನಾವು ಹವ್ಯಾಸ ಆಗೈತಿ ನೋಡ್ರಿ ಈ ಜಾತ್ರೆ ಅಂತ. ಭಾರಿ ಹವ್ಯಾಸ. ದೇವಸ್ಥಾನದ ಒಳಗಡೆ ನೋಡಿ ಯಾವ ರೀತಿ ಮಾಡವ್ರೆ ಅಂತ. ದೇವಸ್ಥಾನದ ಒಳಗೆ ದೊಡ್ಡ ಬುದ್ಧಿಯವ್ರನ್ನ ಇಲ್ಲಿ ಕೂರಿಸಿದ್ದಾರೆ. ಅಷ್ಟಲಿಂಗಗಳೆಲ್ಲ ಇಲ್ಲೇ ಇವೆ. ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಬೆಳ್ಳಿ ತೇರು ಇಲ್ಲಿ ನೋಡಲು ಕಾಣಬಹುದು. ದೇವಸ್ಥಾನದ ಆವರಣದಲ್ಲಿದೆ. ಒಳಗಡೆ ಎಲ್ಲ ನೀವೆಲ್ಲ ನೋಡಿದ ಹಾಗೆ ದೇವರ ಪ್ರತಿಮೆಯನ್ನು ತೋರಿಸಿದೀವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡವ್ರೆ ನೋಡಿ. ಇಲ್ಲಿ ಈಗ್ಲೂ ಕಾಣಬಹುದು ಇಲ್ಲಿ ಯಾವ ರೀತಿ ಇದೆ ಅಂತ. ದೇವಸ್ಥಾನ ಈ ಮೊದಲನೇ ದಿನ ತುಂಬಿ ಸಕ್ಕತ್ತಾಗಿ ಮಾಡವ್ರೆ. ಬೆಳ್ಳಿ ತೇರು ನೋಡಿ. ಇಲ್ಲಿ ಬೆಳ್ಳಿ ತೇರಿನಲ್ಲಿ ಸ್ವಾಮಿಗಳನ್ನ ಕೂರ್ಸವ್ರೆ. ನೋಡಬಹುದು ಶಿವರಾತ್ರಿಯ ಸ್ವಾಮಿಗಳು ಇಲ್ಲಿ ಕಾಣಬಹುದು. ಬೆಳ್ಳಿ ತೇರಿನ ಒಳಗಡೆ ಹೇಗೆ ಕೂರ್ಸವ್ರೆ ಅಂತ ನೋಡಿ. ಬೆಳ್ಳಿ ತೇರು ರೆಡಿ ಮಾಡಿ ಅವಾಗ್ಲೇ ಜಾತ್ರೆಗೆ ರೆಡಿ ಮಾಡಿದ್ದಾರೆ.
ಈ ಕಡೆ ನೋಡಿ ಜಾತ್ರೆಯ ಮುಂಭಾಗ, ದೇವಸ್ಥಾನದ ಮುಂಭಾಗ ಯಾವ ರೀತಿ ಇದೆ ಅಂತ. ಜಾತ್ರೆ ಇನ್ನ ಹೊರಗಡೆ ಇದೆ, ತುಂಬಾ ತೋರಿಸ್ತೀನಿ, ಬನ್ನಿ ನೋಡೋಣ ಯಾವ್ಯಾವ ರೀತಿ ಇದೆ ಅಂತ. ನಂಜುಂಡೇಶ್ವರ. ನಾನಿಲ್ಲಿ 1 ವರ್ಷದಿಂದ ನಮ್ದು ಮಠ ಇದೆ. ಮಠದಿಂದ ನಮ್ ಬುದ್ಧಿಯವ್ರಲ್ಲಿ ಹಾಕಿದೆ ವೇದ ಕಲಿಯಕ್ಕೆ. ಇಲ್ಲಿ ಸಂಸ್ಕೃತ, ವೇದ, ಕನ್ನಡ, ಇಂಗ್ಲಿಷ್, ಸೈನ್ಸ್, ಸೋಷಿಯಲ್ ಎಲ್ಲ ಚೆನ್ನಾಗೈತೆ. ಮಠದ ಶ್ರಮಜೀವಿಗಳು ಅಂತಾನೆ ಹೇಳ್ಬೋದು. ಇಲ್ಲಿಗೆ ನೋಡಿ, ಇಲ್ಲಿ ಎಲ್ಲ ನೀಟಾಗಿ ಚಪ್ಪಲಿಯಿಂದ ಇಸ್ಕೊಳ್ಳೋದಿರ್ಲಿ ಎಲ್ಲ ನೀಟಾಗಿ ನೋಡ್ಕೊತಾವ್ರೆ. NCC ಕ್ಯಾಂಪಿಂದ ಮಠದ ಯುವಕರು ಮತ್ತೆ ಯುವತಿಯರು ನೋಡ್ಬೋದು. ದೇವಸ್ಥಾನದ ಮುಂಭಾಗನೇ ಇದ್ದಾರೆ ಅಂತ ಅಂದ್ರೆ ಪ್ರಸಾದ ವಿತರಣೆಯ ಜಾಗ ಇದು ಬಂದು ಮಹಿಳೆಯರ ವಿಭಾಗ ಮತ್ತೆ ಪುರುಷರ ವಿಭಾಗ ಬೇರೆ ಕಡೆ ಇದೆ. ಒಂದ್ ಸೈಡ್ ಇಂದ ಬೇರೆ ಕಡೆ ಸೈಡ್ಗೆ ಹೋಗ್ಬೋದು. ಹೇಗ್ ಕಾಣಿಸ್ತಿದೆ ಅಂತ ನೋಡ್ಬೋದು ನಮ್ಮ ಸುತ್ತೂರು ಜಾತ್ರೆ. ನೋಡಿ, ಅಲ್ಲಿ ಸುತ್ತೂರಿನ ಜಾತ್ರೆದ ಒಂದು ಬಲೂನ್ ಅನ್ನು ಯಾವ ರೀತಿ ಬಿಟ್ಟಿದ್ದಾರೆ ಮೇಲ್ಗಡೆ. ಬಂದು ಪುರುಷರ ವಿಭಾಗದ ಕೌಂಟರ್ ನೋಡಿ ಯಾವ ರೀತಿ ಇದೆ. ಮತ್ತೆ ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಸಾದವನ್ನು ವ್ಯರ್ಥ ಮಾಡಬೇಡಿ ಅಂತ ಕೂಡ ಬೋರ್ಡ್ ಇದೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಪ್ರಸಾದಕ್ಕೆ ಕ್ಯೂ ಸಿಸ್ಟಮಿಟಿ ಯಾವ ರೀತಿ ಇದೆ ಅಂತ ಸುತ್ತೂರಿನಲ್ಲಿ. ನೋಡಿ ಸುತ್ತೂರಿನ ಮಕ್ಕಳು ಯಾವ ರೀತಿ ಎಲ್ಲ ನಡೆಸ್ತಿದೆ ಅಂತ NCC ಕ್ಯಾಂಪಿಂದ. ಇಲ್ಲಿ ನೋಡ್ಬೋದು ಪ್ರಸಾದದ ಕೌಂಟರ್ ಹೇಗಿದೆ ಅಂತ. ತುಂಬಾ ನೀಟಾಗಿ ಮಾಡಿದ್ದಾರೆ ಪ್ರಸಾದದ ಕೌಂಟರ್ನ. ತುಂಬಾ ಜನ ಸೇರ್ತಾರೆ ಅಂತ. ನೋಡಿ ಯಾವ ರೀತಿ ಇದೆ ಅಂತ ಪ್ರಸಾದದ ಕೌಂಟ್ರು. ಬನ್ನಿ ಕೇಳೋಣ ಅವ್ರಿಗೆ ಎಷ್ಟೋ ವರ್ಷದಿಂದ ಈ ಸೇವೆನ ಮಾಡ್ಕೊ ಬತ್ತವ್ರೆ ಅಂತ. ದೇವಸ್ಥಾನದ ಪ್ರಸಾದ ಸಮಿತಿ ಸರ್, ಪ್ರತಿ ವರ್ಷ ನಾವು ಈ ದಾಸೋಹ ಮಹಾದಾಸೋಹಕ್ಕೆ ಪ್ರತಿ ವರ್ಷ ನಮ್ಗೆ ಡ್ಯೂಟಿ ಇರುತ್ತೆ. ಪ್ರತಿ ವರ್ಷ ಹಿಂದಿನ ದಿನನೇ ಬಂದು ನಾವು ಉಳ್ಕೋತೀವಿ. ಇಲ್ಲಿ ಉಳ್ಕೊಂಡು ನಾವು ಪ್ರತಿ ವರ್ಷ 6 ದಿನಗಳು ನಮ್ಗೆ ನಮ್ದೇ ಅಂತಹ ಒಂದು ಕೆಲಸ ಕಾರ್ಯಗಳನ್ನ ನಮ್ಮ ಸಂಸ್ಥೆಯಿಂದ ನೇಮಿಸಿರ್ತಾರೆ. ಅದ್ರ ಪ್ರಕಾರವಾಗಿ ನಾವು ಪ್ರತಿ ವರ್ಷ ಎಲ್ಲರೂ ನಮ್ಮ ಭಕ್ತ ವೃಂದದ ಅವ್ರಿಗೆ ಎಲ್ಲರಿಗೂ ನಾವು ಮಹಾದಾಸೋಹಕ್ಕೆ ನಮ್ಮ ಕೈಲಾದಂತಹ ಸೇವೆಯನ್ನ ಮಾಡ್ತಾ ಇದೀವಿ. ಇದು ಪ್ರತಿ ವರ್ಷ ಎಂದಿನಂತೆ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ತುಂಬಾ ಅಚ್ಚುಕಟ್ಟಾಗಿ ನೀವೇ ನೋಡಿರಂಗೆ ಎಷ್ಟು ನಮ್ಮ ಈ ಸಾರಿ ಒಂದು 25ರಿಂದ 30 ಲಕ್ಷ ಜನ ಸೇರುವಂತಹ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಎಲ್ಲರೂ ಅಚ್ಚುಕಟ್ಟಾಗಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಆ ಕಮಿಟಿಗೆ ಸಂಬಂಧಪಟ್ಟಾಗೆ ಎಲ್ಲರೂ ನೆರವೇರಿಸ್ತಾರೆ. ಅದರಿಂದ ಎಲ್ಲವೂ ನಡೀತಕ್ಕಂಥದ್ದು ನಮ್ಮ ಶಿವರಾತ್ರೇಶ್ವರರ ಒಂದು ದೈವ ಕೃಪೆಯಿಂದ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲಾ ಕೆಲಸಗಳು ನೆರವೇರ್ತವೆ ಅಂತ ನಾನು ಈ ಮೂಲಕ ನಮ್ಮ ಈಗಿನ ಜಗದ್ಗುರುಗಳಂತ ನಮ್ಮ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಸಮ್ಮುಖದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ನೆರವೇರ್ತವೆ. ಮತ್ತೆ ಪ್ರತಿದಿನವೂ ಒಂದೊಂದು ವಿಶೇಷತೆಗಳಿರ್ತವೆ. ಈ ದಿನ ಸಂಜೆಯಿಂದ ಶುರುವಾಗ್ತಕ್ಕಂಥದ್ದು ಅದಪ್ಪ ಅಂತಂದ್ರೆ ವಿವಾಹ ಒಂದು 134 ಜೋಡಿಗಳಿಗೆ, ಅದು ಮುಂದೆ ನಾಳೆಗೆ ಜಾಸ್ತಿನೂ ಆಗ್ಬೋದು, 150 ಜೋಡಿಗಳಿಗೆ ನಿರೀಕ್ಷೆಯಲ್ಲಿ ವಿವಾಹ ನಡೆಯುತ್ತೆ. ಸಾಮೂಹಿಕ ವಿವಾಹ. ಈ ತರ ಪ್ರತಿಯೊಂದು ದಿನ ಒಂದೊಂದು ದಿನ ಮತ್ತೆ ದನಗಳ ಪರಿಸೆ ಮತ್ತು ಕೊಂಡೋತ್ಸವ ಮತ್ತೆ ತೆಪ್ಪೋತ್ಸವ, ಅನ್ನ ಸಂತರ್ಪಣೆ, ಈ ತರ ಪ್ರತಿ ದಿನವೂ ಸಹ ಒಂದೊಂದು ಕೆಲಸಗಳು ಒಂದೊಂದು ಕಾರ್ಯಗಳು ನಡೀತವೆ. ಇಲ್ಲಿ ತುಂಬಾ ವಿಜೃಂಭಣೆಯಿಂದ ನಮಗೆ ಈ ಜಾತ್ರೆಯಲ್ಲಿ ಎಲ್ಲರೂ ಸಹ ನಮ್ಮ ಕೆಲಸಗಳನ್ನ ನಾವು ನೆರವೇರಿಸೋದಕ್ಕೆ ನಮಗೆ ತುಂಬಾ ಅನುಕೂಲ ಆಗಿದೆ. ಮತ್ತೆ ಇಲ್ಲಿ ಎಲ್ಲರಿಗೂ ಒಂದು ನಮ್ಮ ಕೈಲಾದಂತಹ ಸೇವೆಯನ್ನ ನಾವು ಮಾಡ್ತಾ ಇದೀವಿ. ಧನ್ಯವಾದಗಳು. ಇವಾಗ ನೋಡ್ಬೋದು ಪ್ರಸಾದ ತಿಂದ ನಂತರ ಸ್ವಚ್ಛತೆ ಮಾಡೋಕೆ ಯಾವ ರೀತಿ ಸಿಸ್ಟಮೆಟಿಕ್ ಆಗಿ ಮಾಡವ್ರೆ ಅಂತ. ಹೇಗೆ ಕಾಣಿಸ್ತಿದೆ ನೋಡಿ, ತುಂಬಾ ನೀಟಾಗಿ ಮಾಡವ್ರೆ. ಇವಾಗ ಇಲ್ಲಿ ನೋಡ್ಬೋದು ಎಲ್ಲ ಇಲ್ಲಿಲ್ಲೇ ವಸತಿ ಗೃಹ ಅಂತ ಹಾಕೋರೆ ಬೋರ್ಡ್ನ, ಎಲ್ಲ ಇಲ್ಲಿಲ್ಲೇ ಮನ್ಗವ್ರೆ. ಇವ್ರು ಎಲ್ಲಿಂದ ಬಂದವ್ರೆ ಅಂತೆಲ್ಲ ಕೇಳೋಣ ಬನ್ನಿ. ತುಂಬಾ ಜನ ಅವ್ರೆ. ಅನ್ನಿಸ್ತಿದೆ ನಮ್ಮ ಸುತ್ತೂರು ಜಾತ್ರೆ ಹೇಳ್ರಿ, ಎಷ್ಟು ವರ್ಷದಿಂದ ಚಲೋ ಆಗ್ತೈತಿ ಜಾತ್ರೆ. ಚಲೋ ಆಗ್ತೈತ್ರಿ. ಚಲೋ ಆಗ್ತೈತಾ? ನೀವೇನ್ ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದೀರಿ? ನಾವು ಸಂಪ್ರದಾಯ ಪದ ಎಷ್ಟ್ ಮಂದಿ ಬಂದಿದ್ದೀರಿ? 1 ತಾರೀಕಿಗೆ 27 ಜನ. ಹೇಗ ಅನ್ನಿಸ್ತಿದೆ ನಮ್ಮ ಸುತ್ತೂರು ಜಾತ್ರೆ? ಒಳ್ಳೆ ಅನ್ಸುತ್ತ. ಎಷ್ಟು ವರ್ಷದಿಂದ ಬರ್ತಾ ಇದೀರಿ? 5 ವರ್ಷದಿಂದ ಬರಕತ್ತೀವಿ. ಈಗ ಇಲ್ಲಿ ನೀವೆಲ್ಲ ಅಲ್ಲಿಂದಾನೆ ಬಂದ್ರಿ? ಅಲ್ಲಿಂದ ಬಂದಿದ್ರಿ. ನಾವು 2 ದಿನ ಇರ್ತೀವಿ. ನಿಮ್ಗೆ ಉಳ್ಕೊಳಕ್ ಏನ್ ವ್ಯವಸ್ಥೆ ಆಗದೆ? ರೂಮ್ ವರ್ಷ ರೂಮ್ ಸಿಗ್ತಿದ್ರು, ಈ ವರ್ಷ ಇನ್ನ ರೂಮ್ ಸಿಕ್ಕಿಲ್ಲ. ಈಗ ಇಲ್ಲೇ ಇದೀರಿ? ಸರಿ, ಆಯ್ತು. ಹೇಳ್ರಪ್ಪ. ಹಲೋ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಸುತ್ತೂರು ಜಾತ್ರೆ ಚಲೋ ಆಕತಿ. ವರ್ಷ ಬರ್ರಿ. ನಾವು ಸುತ್ತೂರು ಹಾಸ್ಟೆಲ್ ಇರ್ತೀವಿ. ಏನೇನೈತಪ್ಪ ನಿಮ್ಮ ಸುತ್ತೂರಲ್ಲಿ?
ಸುತ್ತೂರ್ನಾಗ ಜಾತ್ರಿ ಮತ್ತ ಹಾಡು ಸ್ಪರ್ಧೆ ರಥೋತ್ಸವ ನೀವೆಲ್ಲ ಏನ್ ಕೆಲಸ ಮಾಡ್ತಿದ್ದೀರಿ ಈಗ ಇಲ್ಲಿ? ಏನ್ ಎಜುಕೇಶನ್ ಮಾಡ್ತಿರೋದು? 6th ಸ್ಟ್ಯಾಂಡರ್ಡ್ ಓದ್ತೀವಿ. ಅಲ್ಲ, ಈಗ ನೀವು ಇಲ್ಲಿ ಏನ್ ವಹಿಸೋರ ನಿಮ್ಗೆ ಕೆಲ್ಸನ? ನಾವು ವಾಟರ್ ಡ್ಯೂಟಿ ಮಾಡ್ತೀವಿ. ನೀರ್ ಕೊಡೋದ್ ಮಾಡ್ತೀವಿ. ಹಾ. ಮತ್ತೆ ಹೇಗ್ ಅನ್ನಿಸ್ತಿದೆ ನಿಮ್ಮ ಸುತ್ತೂರು ಜಾತ್ರೆ? ಚಲೋ ನೀವೆಲ್ಲ ಯಾವ ಊರವ್ರು? ಹಾ. ಅಲ್ಲಿಂದ ಬಂದು ಇಲ್ಲಿ ಹಾಸ್ಟೆಲ್ ಉಳ್ಕೊಂಡಿದ್ದೀರಾ? ಅಂದ್ರೆ ಇಲ್ಲೇ ಓದ್ತಾ ಇದೀರಿ. ನಿಮ್ಮ ಸ್ವಾಮಿಗಳು ಎರಡು ಮಾತು ಹೇಳ್ರಿ ನೀವು ಇಲ್ಲಿ. ಹೇಗ್ ಅನಿಸ್ತದೆ ಸ್ವಾಮಿಗಳು? ಸ್ವಾಮೀಜಿಗಳು ಚಲೋ ಅದಾರ. ಚಲೋ ಅದಾರ? ಚೆನ್ನಾಗೆಲ್ಲ ಎಜುಕೇಶನ್ ಸಿಗ್ತಿದಾ? ಸರಿ, ಆಯ್ತು. ನಿಮ್ಮ ಹೆಸರು? ದಯಾನಂದ ಮೂರ್ತಿ ಅಂತ ಸರ್. ಸರ್, ಇಲ್ಲಿ ನಿಮ್ಗೆ ಏನ್ ಕೆಲಸ ವಹಿಸೋರೆ? ಅದೇ ಈ ಬಗ್ಗೆ ಕೆಲಸ ಅಂದ್ರೆ ಏನಾದ್ರು ಬಂದ್ರೆ ವಯಸ್ಸಾದವರು ಮತ್ತೆ ಅತಿಥಿಗಳು ಸ್ವಾಮೀಜಿಗಳು ಬಂದ್ರೆ ಇದೆಲ್ಲ ಫ್ರೀ ಇರುತ್ತೆ. ಹಾ. ಮತ್ತೆ ದೇವಸ್ಥಾನದ ಬಗ್ಗೆ ಏನ್ ನಾವು ಇಲ್ಲೇ ವರ್ಕ್ ಮಾಡೋದು ಸರ್. ಇಲ್ಲೇ ವರ್ಕ್ ಮಾಡೋದಾ? ಇಲ್ಲೇ ವರ್ಕ್ ಮಾಡೋದು. ಸರ್, ಹೇಗ್ ನಡೀತಿದೆ ಜಾತ್ರೆ ಈ ವರ್ಷ? ಜಾಸ್ತಿ ತುಂಬಾ ವಿಜೃಂಭಣೆ ನಡೀತದೆ. ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತಿಂದ. ಸರ್, ಏನೇನ್ ಮಾಡ್ತಾವ್ರೆ ಜಾತ್ರೆಯಲ್ಲಿ? ಜಾತ್ರೆಯಲ್ಲಿ ಕೃಷಿ ಮೇಳ ಇದೆ, ಮತ್ತೆ ಹಳ್ಳಿಗಳಲ್ಲಿ ನಡೆಯುವಂತಹ ಚಟುವಟಿಕೆಗಳು, ಇವು ಇದು ಕೋಲಾಟ, ಇವು ಇದು ಮಕ್ಕಳ ಆಟ ಆಡಕ್ಕೆ ಅವೆಲ್ಲ ಎಲ್ಲ ಥರದಲ್ಲೂ ನಡೀತಾ ಇದೆ. ಪ್ರಸಾದ ದಾಸೋಹ? ಸರ್, ದಾಸೋಹ ನಡೀತಾ ಇದೆ. ಪ್ರಸಾದ ದಾಸೋಹ ಅಲ್ಲಿ ಏರ್ಪಡಿಸ್ತಾರೆ. ಮತ್ತೆ ಸಮಸ್ತ ಎಲ್ಲ ಜನಗಳಿಗೂ ಎಲ್ಲರಿಗೂ ಅಲ್ಲಿ ದಾಸೋಹ ಏರ್ಪಡಿಸಿದ್ದಾರೆ. ಸಿದ್ಧತೆ ಎಲ್ಲ ಹೇಗಿದೆ ಸರ್? ಸಿದ್ಧತೆ ಎಲ್ಲ ಹೇಗಿದೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ಇನ್ನೇನೆ ಒಂದು ವಾರದಿಂದನೇ ಸ್ಟಾರ್ಟ್ ಆಗಿದೆ ಎಲ್ಲ. ಒಂದು ವಾರದಿಂದ? ನಿನ್ನೆ ಇದಾಗಿದ್ದು ಇದೆಲ್ಲ ಉದ್ಘಾಟನೆ ಆಗಿ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸರ್, ಹೇಗ್ ಅನ್ನಿಸ್ತಿದೆ ನಿಮ್ಮ ಸುತ್ತೂರು ಜಾತ್ರೆ? ಸುತ್ತೂರು ವಿಜೃಂಭಣೆ ನಡೀತದೆ. ವರ್ಷ ತುಂಬಾ ಚೆನ್ನಾಗಿ ನಡೀತದೆ. ಇನ್ನೂ ಚೆನ್ನಾಗಿ ನಡೀಬೇಕು. ಎಷ್ಟು ವರ್ಷದಿಂದ ನಡೀತಿದೆ ಜಾತ್ರೆ? ಸುಮಾರು ವರ್ಷದಿಂದ ನಡೀತಾ ಇದೆ ಸರ್. ನನಗೆ ಗೊತ್ತಿಲ್ಲ, ನಾನು ಸೇರಿದೆ ಇಲ್ಲಿಗೆ 2008 ನಾನು ಇದೇ ತರ ನಡೀತಿದೆ? ಇದೇ ತರ ನಡೀತಾ ಇದೆ. ಇನ್ನೂ ಜಾಸ್ತಿ ಆಗ್ತಾ ಇದೆ ವರ್ಷ. ಸರಿ. ಇವಾಗ ಜೆಎಸ್ಎಸ್ ಆಸ್ಪತ್ರೆ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣೆ ಕೂಡ ಸುತ್ತೂರು ಜಾತ್ರೆಯಲ್ಲಿ ಮಾಡವ್ರೆ. ಬನ್ನಿ, ಈಗ ಮುಂದೆ ಹೋಗ್ತಾ ವಸ್ತು ಪ್ರದರ್ಶನದ ಹತ್ರ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಇವಾಗ ನೋಡ್ಬೋದು ನೀವು, ತುಂಬಾ ಸ್ಟಾಲ್ಗಳು, ಅಂದ್ರೆ ಊಟದ ಸ್ಟಾಲ್ಗಳು, ತಿಂಡಿ ಬಗೆಯ ಸ್ಟಾಲ್ಗಳನ್ನ ನೋಡ್ಬೋದು. ತುಂಬಾ ಅಂದ್ರೆ ನೀಟಾಗಿ ಮಾಡ್ತಾವ್ರೆ. ಇವಾಗ ಎಲ್ಲ ಶುರು ಹಚ್ಕೊಂಡವ್ರೆ. ಇವಾಗ ಮೊದಲನೇ ದಿನ ಆಗಿರೋದ್ರಿಂದ ಎಲ್ಲ ಅಂಗಡಿಗಳು ಇವಾಗ ಪೂರ್ವ ಸಿದ್ಧತೆಯಲ್ಲಿ ಅವ್ರೆ. ಬನ್ನಿ ಮುಂದೆ ಹೋಗೋಣ, ಯಾವ್ಯಾವ ಇದೆ ಅಂತ ತೋರಿಸ್ತೀನಿ. ಇವಾಗ ನೋಡ್ಬೋದು ಮಠದ ಮುಂದೆ ಯಾವ ರೀತಿ ಸಿದ್ಧತೆ ಆಗಿದೆ ಅಂತ. ತುಂಬಾ ಅಲಂಕಾರ ಕೃತಿಗಳನ್ನ ಇಲ್ಲಿ ನಿರ್ಮಿಸಿದ್ದಾರೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಬನ್ನಿ ಮಠದ ಒಳಗಡೆ ಹೋಗೋಣ. ಮುಂದೆ ನೋಡೋಣ ಯಾವ್ಯಾವ ರೀತಿ ಮಾಡವ್ರೆ ಅಂತ. ಒಳಗಡೆ ಬಿಡ್ತಾರ? ನೋಡ್ಬೋದು ಯಾವ ರೀತಿ ಇದೆ ಅಂತ. ನಮ್ಮ ಕೃಷ್ಣನ ಹಿಂದೆ ನಮ್ಮ ಹಸು ಕೂಡ ಇದೆ. ಅಂದ್ರೆ ನಮ್ಮ ಹಸು ಅಲ್ಲ, ನಮ್ಮ ದೇಶಕ್ಕೆ ಹೆಮ್ಮೆ ಆಗಿರುವಂತ ನಮ್ಮ ಭಾರತ ಮಾತೆಯ ಹಸು ಅಂತಾನೆ ಹೇಳ್ಕೋಬಹುದು. ಅದರಲ್ಲಿ ಏನು ತಪ್ಪಿಲ್ಲ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಮಠದ ಮುಂದೆ ಇವಾಗ ನಾವು ನಿಂತಿರೋದು. ನೋಡಿ ಇಲ್ಲಿ ಯಾವ್ಯಾವ ರೀತಿ ಸಿದ್ಧತೆ ಆಗಿದೆ ನೋಡೋಣ. ಬನ್ನಿ ಮುಂದೆ ಹೋಗ್ತಾ. ಸುತ್ತೂರು ಜಾತ್ರೆಯಲ್ಲಿ ಯಾವ್ಯಾವ ರೀತಿ ಸ್ಪರ್ಧೆಗಳಿವೆ? ಗಾಳಿಪಟದ ಸ್ಪರ್ಧೆ, ವಿದ್ಯಾರ್ಥಿಗಳಿಗೆ ದೇಸಿ ಆಟದ ಸ್ಪರ್ಧೆ, ಅದು 17, 19 ಜನವರಿವರೆಗೂ ಇರುತ್ತೆ, ಬೆಳಗ್ಗೆ 8:30ಕ್ಕೆ. ಅದನ್ನ ಬಿಟ್ರೆ ಗ್ರಾಮೀಣ ಜನತೆಗಾಗಿ ದೇಸಿ ಆಟಗಳು, ಅದು 17, 18 ಜನವರಿ ಬೆಳಗ್ಗೆ 8:30ವರೆಗೂ ಇರುತ್ತೆ. ಯಾವುದೇದು ಇರುತ್ತೆ ಅಂತ ಇಲ್ಲೇ ನೋಡ್ಬೋದು. ಸ್ವಾಮಿಗಳ ಪ್ರತಿಮೆಯನ್ನು ಮಠದ ಮುಂದೆ ಹಾಕಿದ್ದಾರೆ. ಇಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ಬೋದು. ನಾವಿವಾಗ ಬಂದು ಕೃಷಿ ಮೇಳದ ಮುಂದೆ ನಿಂತಿದ್ದೀವಿ. ಒಳಗಡೆ ಯಾವ್ಯಾವ ರೀತಿ ಕೃಷಿ ಮೇಳ ಇದೆ, ವಸ್ತು ಪ್ರದರ್ಶನ ಇದೆ ಬನ್ನಿ ನೋಡ್ಕೊ ಬರೋಣ ಯಾವ್ಯಾವ ರೀತಿ ಇದೆ ಅಂತ. ನೋಡ್ಬೋದು ಕಲಾ ವೈಭವಗಳು ಯಾವ ರೀತಿ ಕಾಣಿಸ್ತಿದೆ ಅಂತ. ಎಲ್ಲ ಇವಾಗ ಪೂರ್ವ ಸಿದ್ಧತೆ ಮಾಡ್ಕೋತಾವ್ರೆ. ನೋಡ್ಬೋದು ಯಾವ್ಯಾವ ರೀತಿ ಇದೆ ಇಲ್ಲಿ ಅಂತ. ಬನ್ನಿ ಮುಂದೆ ತೋರಿಸ್ತೀನಿ ಯಾವ್ಯಾವ ರೀತಿ ಇದೆ ಅಂತ. ಏನ್ ನೋಡ್ತಾರೆ, ಇದು ಬಂದು ಕೃಷಿ ಮೇಳ. ನೋಡಿ ಯಾವ ರೀತಿ ಇದೆ ಅಂತ ಒಳಗಡೆ ತೋರಿಸ್ತೀನಿ. ಕೃಷಿ ಮೇಳದ ಒಳಗಡೆ ಮೊದಲು ಈ ಕಡೆ ನೋಡ್ಕೊಂಡು ಹೋಗೋಣ ಬನ್ನಿ ಯಾವ್ಯಾವ ಸ್ಟಾಲ್ ಇದೆ ಅಂಗಡಿ ಒಳಗೆ ಅಂತ. ಮೇಳದ ಮುಂದೆ ನಮ್ಮ ರೈತರ ಜೀವನಾಡಿ ರೈತ ಬಂಡಿ ನಿಂತಿದೆ. ಅದ್ ಬಿಟ್ರೆ ಈ ಕಡೆ ಇನ್ನ ನಿಮ್ಗೆ ನಮ್ಮ ಭತ್ತ ಎಲ್ಲ ಬೆಳೆದು
ಅದಕ್ಕೆ ಪೂಜೆ ಮಾಡೋ ರೀತಿ ಯಾವ ರೀತಿ ಮಾಡೋದು ಅನ್ನೋದೆಲ್ಲ ಇಲ್ಲಿ ಕಾಣಿಸ್ಬೋದು. ಹಾಗೆ ಗೋಮಾತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಎಲ್ಲ ವಿಧ ವಿಧವಾದ ತರಕಾರಿಗಳು. ಕುಂಬಳಕಾಯಿ, ಅದು ವಿದೇಶಿ ಕುಂಬಳ. ನೋಡಿ ಎಲ್ಲ ಯಾವ ರೀತಿ ಇದೆ ಅಂತ ಇಲ್ಲಿ. ವಜ್ರ ಟೊಮೊಟೊ, ವಜ್ರ ಮಯೂರ, ವಾಲಿ ಟೊಮೊಟೊ, ದಸರಾ. ಇದು ಬಂದು ಪವರು. ಈ ಟೊಮೊಟೊ ಸಹರ, ಕಸಿ ಟೊಮೊಟೊ. ಬೀಟ್ರೋಟು ಯಾವ ರೀತಿ ಇದೆ ಅಂತ ಗಿಡ ನೋಡಿ, ಇಲ್ಲದೆ ಇರೋರು ನೋಡ್ಕೊಳ್ಳಿ. ಬೀಟ್ರೋಟು ಮಣ್ಣು ರಹಿತ ಕೃಷಿ ಇದು. ನೋಡಿ ಯಾವ ರೀತಿ ಇದೆ ಕಲರ್. ಸೊಪ್ಪು ಸಮೇತ ಆ ಗೆಡ್ಡೆ ಸೊಪ್ಪು ಟೇಸ್ಟ್ ಅಂತ. ಇದು ನಮ್ಮ ರೈತರ ಪ್ರತಿಮೆ. ನಮ್ಮ ರೈತ ಯಾವ ತರ ಶ್ರಮ ಬಿದ್ದು ಭೂಮಿನ ಉಳುಮೆ ಮಾಡಿ ಯಾವ ತರ ಬೆಳೆಯನ್ನ ತೆಗಿತಾರೆ, ನಮ್ಮ ರೈತರ ಪ್ರತಿಭೆ ಹೇಗ್ ಕಾಣ್ತಾ ಇದೆ ನೋಡಿ. ಯಾವ್ಯಾವ ಬೆಳೆ ಇದೆ ಇಲ್ಲಿ? ಇಲ್ಲಿ ಸೌತೆಕಾಯಿ ಇದೆ, ಸೋರೆಕಾಯಿ ಇದೆ, ಅದ್ ಬಿಟ್ರೆ ತುಪ್ಪದ ಹೀರೆಕಾಯಿ ಇದೆ, ಅದು ಇದೆ. ಅದ್ ಬಿಟ್ರೆ ಇದೇನಿದು ಮೀಟ್ರು ಅಲಸಂದೆ. ನೋಡಿ ಎಷ್ಟು ಉದ್ದ ಇದೆ ಅಂತ ಅದು ತೋರಿಸ್ತೀನಿ ನೋಡಿ. ಇಲ್ಲಿ ಹಸ್ರ ವಿರಂಗದ ಇದು ಚಪ್ರದ ಅವರೆಕಾಯಿ. ಚಪ್ರದ ಅವರೆಕಾಯಿ ಇದು. ಹಾಗಲಕಾಯಿದು ಗಿಡ ಎಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ಬೋದು. ಈಗ ನೀವಿಲ್ಲಿ ಕಾಯಿನ ತರವಾಗಿ ನೇತಾಕ್ಬಿಟ್ಟವ್ರೆ. ಈ ಕಡೆ ಕುಂಬಳಕಾಯಿ ದೊಡ್ಡದಾಗಿ ಮೇಲ್ಗಡೆ ಹಾಕೋರೆ. ಅದು ಬಂದು ಡೆಮೋ ಅಷ್ಟೇ, ಅದು ಒರಿಜಿನಲ್ ಅಲ್ಲ. ಇವೆಲ್ಲ ಒರಿಜಿನಲ್ಲು. ಸವರೆಕಾಯಿ, ಹೀರೆಕಾಯಿ, ಪಡ್ಲಕಾಯಿ ಎಲ್ಲ ಹೇಗೆ ಕಾಣಿಸ್ತಿದೆ ನೋಡಿ. ಬನ್ನಿ ಇನ್ನು ಮುಂದೆ ತೋರಿಸ್ತೀನಿ ಯಾವ್ಯಾವ ಇದೆ ಅಂತ ನೋಡಿ. ಇದು ಬಂದು ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ. ನೋಡಿ, ಯಾರು ಗೋಧಿ ಬೆಳೆಯೋದು ನೋಡಿಲ್ಲ ಅಂತಂದ್ರೆ ಇಲ್ಲೇ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಇದು ಗೋಧಿ ಬೆಳೆ. ಇದು ಈ ಕಡೆ ಕೃಷಿ ಹೊಂಡ, ಮೀನೊಂದು ನೋಡಿ. ಈ ಕಡೆ ಎಲ್ಲ ಚೆಂಡು ಇದೆ. ಆ ಕಡೆ ರಾಗಿ ಇದು ಮಾಡವ್ರೆ. ಇದು ಸೂರ್ಯಕಾಂತಿ. ನೀವು ಎಣ್ಣೆ ಕುಡಿತೀರಲ್ಲ ಸಂಪಿಯವರು ಅಡುಗೆಗೆ, ಅದು. ಕೆಂಪುಲ್ಲು, ಪಾರಮುಲ್ಲು. ಅದು ಏನ್ ಯೂಸ್ ಆಯ್ತದೆ? ಅದು ದನಗಳಿಗೆ ಹೋಯ್ತು. ಇದು ಅದು ಎಲ್ಲ ಇಲ್ಲ ಎಲ್ಲ ಜನಗಳು. ಇದು ಹೈಬ್ರಿಡ್ ಇದು. ಇದೇನ್ ಜೋಳ? ಯಾವುದು? ಇದು ಹಿಂದ್ಗಡೆ ಇರೋದು ಇದು ನಾಟಿ ಜೋಳ. ಅದು ಮುಸ್ಕಿನ ಜೋಳ. ಅದ್ರ ಪಕ್ಕ ಇರೋದು ಅದು ಕಬ್ಬಿನ ಜೋಳ. ಇಲ್ಲಿ ಏನೇನು ಐಟಮ್ ಹಾಕಿದ್ರಿ ನೀವು? ಇಲ್ಲೆಲ್ಲ ತರಕಾರಿಗಳು. ತರಕಾರಿ ಏನೇನ್ ತರಕಾರಿ ಹಾಕಿದ್ರಿ? ಇದು ಅವರೆ, ಅದು ಉಳ್ಳಿ, ಅದು ಕಳ್ಳೆ, ಅದ್ರ ಪಕ್ಕ ಇರೋದು ಹಸಿರು, ಉದ್ದು ತರಕಾರಿ. ಇರೋದೆಲ್ಲ ನೀವೇ ನೋಡ್ಕೊಳ್ಳೋದ? ಎಷ್ಟು ಬಗೆ ಗಿಡಗಳೈತೆ ಇಲ್ಲಿ? ಗಿಡಗಳು ಸುಮಾರು ಗಿಡಗಳವ. ತರಕಾರಿ ಗಿಡಗಳು ಸುಮಾರು. ಅಲ್ಲ, ಈ ಫಾರಮಲ್ಲು ಈಗ ಮೊದ್ಲು ಹಸ್ರದಿತ್ತು. ಇದು ಹೈಬ್ರಿಡ್ ಹೇಗೆ ಇದಾಗಿರೋದು? ಅಂದ್ರೆ ಹಸಿಗೆ ಒಳ್ಳೇದ? ದನಗಳು ಒಳ್ಳೇದು. ಹಾಲೆಲ್ಲ ನೀಟಾಗಿ ಬರುತ್ತಾ? ಇಳುವರಿ ಬರುತ್ತೆ ಸರ್. ಇದು ಮೇವು ಹಸುಗಳು ಕರೆಯಕ್ಕೆ ಒಂದ್ ಸ್ವಲ್ಪ ಕಡಿಮೆ ಹಾಲು ಇಳುವರಿ ಕಡಿಮೆ ಐತೆ. ಹಾಲು ಇಳುವರಿ ಕಡಿಮೆ ಆಗುತ್ತೆ. ಏನು ಮೇವಿಗೆ ಇದು ಮಾಡ್ಕೋಬಹುದು ಅಷ್ಟೇ. ಯಾವ ಊರವ್ರು ನೀವು? ನಾವು ಬಸವನಪುರ ನಗರ ಹತ್ರ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿಗೆ? ನಾವು ಇಲ್ಲಿ ಕೃಷಿ ಮೇಳೆಯಿಂದ ಸ್ಟಾರ್ಟ್ ಮಾಡಿ 3 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇನೆ. ಯಾವ ರೀತಿ ಅನ್ನಿಸ್ತಿದೆ ಸುತ್ತೂರು ಜಾತ್ರೆ? ನಾವು ಇದೆಲ್ಲ ಫುಲ್ ಇಂಚಾದಲ್ಲಿ ಇಲ್ಲ. ಕೃಷಿ ಮೇಳ ಇಂಚಾದಲ್ಲಿ ನಿಮ್ದೇನಾ? ಎಷ್ಟು ಬಗೆ ಗಿಡಗಳೈತೆ?
ಅಲ್ಲಿ ಹೂವಿನ ಗಿಡನೇ ಒಬ್ರು ರವಿ ಅಂತಿದ್ದಾರೆ. ಹಾ. ಮತ್ತೆ ಇದು ಬೆಳೆಗಳದೆಲ್ಲ ಹಾಕಿದ್ದೀವಿ. ಬೆಳೆಗಳು ಹಾ, ಯಾವ ರಾಗಿ- ತರ ಬೆಳೆ ಇದೆ? ರಾಗಿ, ಜೋಳ, ಹ್ಮ್. ಮುಸ್ಲಿಂ ಜೋಳ, ಕಬ್ಬು, ಹಾ. ಮತ್ತೆ ಅಂದ್ರೆ ಹಿಪ್ಪನೇರಳೆ. ವಿದೇಶಿ ತಳಿ ಯಾವ್ದಾದಿದೆ? ವಿದೇಶಿ ತಳಿ ಈ ಕಡೆ ಯಾವ್ದು ಹಾಕಿಲ್ಲ ಸರ್. ಈ ಕಡೆ ಯಾವ್ದು ಇಲ್ಲ. ದೇಶಿ ತಳಿ. ಸರಿ.